ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ವೇಳೆ ಪ್ಯಾಲೆಸ್ಟೈನ್ ದೇಶದ ಧ್ವಜವನ್ನು ಪ್ರದರ್ಶಿಸಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಜೈಲಿಗೆ ಕಳುಹಿಸಬೇಕೆಂದು ಬಾಗಲಕೋಟೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರು ಹೇಳಿದ್ದಾರೆ. ಸೆಪ್ಟೆಂಬರ್ 20 ಮಧ್ಯಾಹ್ನ 12 ಗಂಟೆ ಬಾಗಲಕೋಟೆ ನಗರದ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಮಿನಿ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಅವರು ಉತ್ತರಿಸಿದ್ದಾರೆ. ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಮೊದಲು ಮೆರವಣಿಗೆ ಇರಲಿಲ್ಲ, ಈಗ ಮೆರವಣಿಗೆ ಮಾಡ್ತಾ ಇದ್ದಾರೆ. ಆದರೂ ಮಾಡಬೇಕಾದರೆ ಈ ರೀತಿ ಉದ್ದಟತನ ಪ್ರದರ್ಶನ ಮಾಡಬಾರದು. ಇದನ್ನು ಖಂಡಿಸುತ್ತೇನೆ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಇಷ್ಟು ಉದ್ದಟತನ ಇದ್ದೇ ಇರುತ್ತೆ. ಪ್ಯಾಲೆಸ್ಟೈನ್ ಧ್ವಜವನ್ನು ಪ್ರದರ್ಶಿಸಿದವರನ್ನು ಪ್ಯಾಲೆಸ್ಟೈನ್ ದೇಶಕ್ಕೆ ಕಳುಹಿಸಬೇಕು. ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಜೈಲಿಗೆ ಹಾಕಬೇಕು. ಈ ಘಟನೆಯನ್ನು ನಾನು ಖಂಡಿಸುತ್ತೇನೆ ಎಂದು ಅವರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿದ್ದು ಹೀಗೆ. ಏನು ನೀವು ಕೇಳಿದಂಥ ಪ್ರಶ್ನೆಗೆ ಈದ್ ಮಿಲಾದ್ ದಿನ ಈ ಮೆರವಣಿಗೆ ಮಾಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ. ಹೊಸದಾಗಿ ಇದನ್ನು ಪ್ರಾರಂಭ ಮಾಡಿದ್ರೆ ಮಾಡಲಿ ಅಂದರೆ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ಪ್ಯಾಲೆಸ್ಟೈನ್ಗೆ ಕಳಿಸ್ಬೇಕು. ಅವ್ರು ಹೋಗ್ಬೇಕಲ್ಲ ಪ್ಯಾಲೆಸ್ಟೈನಕ್ಕೆ. ಇಲ್ಲಿ ಯಾಕೆ ಇರ್ತಾರೋ ನನಗೆ ಗೊತ್ತಿಲ್ಲ. ಈ ಸರ್ಕಾರ ಬಂದಾಗ ಇವ್ರದ್ದಿಷ್ಟು ಇರುದ. ಯಾವಾಗ ಈ ಸರ್ಕಾರ ಬರ್ತದೆ ಇವ್ರದ್ದು ಉದ್ದಟತನ, ಇದು ಏನು ಉದ್ದಟತನ ಬಿಟ್ಟರೆ ಬೇರೆ ಏನೂ ಅಲ್ಲ. ಯಾವ ದೇಶದೊಳಗೆ ನಾವು ಇರ್ತೀವಿ, ಯಾವ ದೇಶದ ಅನ್ನ ತಿಂತೀವಿ, ಯಾವ ದೇಶದ ನೀರು ಕುಡಿತೀವಿ, ಯಾವ ದೇಶದ ಹವಾ ತಗೊಂಡು ನಾವು ಬದುಕ್ತೀವಿ, ಆ ದೇಶದ ಅಭಿಮಾನ ಅನ್ನೋದನ್ನು ಮರ್ತು ಬಿಟ್ಟಾರವರು. ಮತ್ತು ಅವರು ಏನು ದೇಶ ಆಳ್ಕೊಂತ ಬಂದರು ಸ್ವತಂತ್ರ ಸಿಕ್ಕ ಮೇಲೆ ಅವ್ರಿಗೇನು ಕಲಿಸ್ಬೇಕಾಗಿತ್ತು ಸರಿಯಾಗಿ ಕಲಿಸಲಿಲ್ಲ. ಅವ್ರನ್ನ ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ತುಷ್ಟೀಕರಣ ನೀತಿ ಅನುಸರಿಸಿದ್ರಿಂದ ಈ ಮಟ್ಟಕ್ಕೆ ಅವರು ಬೆಳೆದಾರ. ಇದನ್ನು ಉಗ್ರವಾಗಿ ನಾನು ಖಂಡಿಸ್ತೇನೆ. ನಾನು ಸಂಬಂಧಪಟ್ಟವ್ರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡಿದೆ. ಯಾರ ಜೋಡಿ ಅಂತ ಹೆಸರು ಹೇಳೋದಿಲ್ಲ. ಅವರು ಕೂಡ ಅಸಹಾಯಕರದ. ಅದಕ್ಕೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು. ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕು. ಅವ್ರನ್ನ ಈ ದೇಶದ್ರೋಹದ ಕಾನೂನಿನಡಿ ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಇನ್ನೊಂದು ಸಾರಿ ಇಂಥ ಉದ್ದಟತನ ಮಾಡಿದ್ರೆ ಜನನ ದಂಗೆ ಹೇಳ್ಬೇಕು. ಆ ಪರಿಸ್ಥಿತಿಗೆ ಸಣ್ಣ ಹುಡುಗರ ಎಲ್ಲ ಕಳಿಸ್ತಾರೆ ಅವರು. ಆ ಸಣ್ಣ ಹುಡುಗರನ್ನ ಈಗಲಿಂದನ ತಯಾರು ಮಾಡೋದು ಇಂಥದಕ್ಕೆ. ಒಳ್ಳೆಯ ವಿದ್ಯೆ, ಒಳ್ಳೆಯ ಬುದ್ಧಿ, ದೇಶ ಪ್ರೇಮ, ಒಳ್ಳೆಯ ವ್ಯವಸ್ಥೆ ಕಲಿಸೋದಿಲ್ಲ ಅವರು. ಆ ಹುಡುಗರಿಗೆ ಇಂಥವು ಕಲಿಸಿ ಪಾಕಿಸ್ತಾನ ಹಾಳಾಯಿತು, ಆಮೇಲೆ ಅಫ್ಘಾನಿಸ್ತಾನ ಹಾಳಾಯಿತು. ಈಗ ಒಳ್ಳೆ ರೀತಿಯಿಂದ ಆಡಳಿತ ಮಾಡ್ತಿದ್ದಂಥ ಬಾಂಗ್ಲಾದೇಶನೂ ಕೂಡ ಇಂಥ ಜನ ಅದನ್ನು ಹಾಳು ಮಾಡಿ ಜಗತ್ತಿನ ತುಂಬ ಅಸ್ಥಿರತೆ, ಈ ಉಗ್ರವಾದ